ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗಿರೋವಂಥ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಅಕೌಂಟಲ್ಲಿ ₹1 ದುಡ್ಡಿಲ್ಲ ಅಂತಂದರೂ ಇಮ್ಮಿಡಿಯೇಟಾಗಿ ಕಂತೆ ದುಡ್ಡಂತೂ ಬರೋದು ನಿಜ. ಈ ಒಂದು ನಂಬರನ್ನು ನೀವು ಗೋಡೆ ಮೇಲಾಗಿರಬಹುದು, ಇಲ್ಲ ಅಂತಂದರೆ ನೀವು ನಿಮಗೆ ಯಾವ ಒಂದು ಜಾಗದಲ್ಲಿ ಈ ನಂಬರನ್ನು ಬರಿಬೇಕು, ಯಾವ ರೀತಿಯಾಗಿ ಬರಿಬೇಕು, ಯಾವ ಒಂದು ಕ್ರಮವನ್ನು ಅನುಸರಿಸಬೇಕು, ಖಂಡಿತವಾಗ್ಲೂ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ, ಇವಾಗ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಮೂಲೆ ಅಂತ ಇದ್ದೇ ಇರುತ್ತೆ. ಪ್ರತಿ ಮನೆಗೂ ಕೂಡ 4 ಮೂಲೆಗಳಿರುತ್ತೆ. ಹಾಗಾಗಿ ಒಂದು ಮೂಲೆ ಅಂತೂ ತುಂಬ ಅಂದರೆ ತುಂಬ ಎಲ್ಲರೂ ವಿಶೇಷವಾಗಿರುವಂಥ ಮೂಲೆ ಅಂತಲೇ ಹೇಳಬಹುದು. ನಮಗೆ ಅಗ್ನಿ ಮೂಲೆ ಎಷ್ಟು ಮುಖ್ಯನೋ, ವಾಯು ಮೂಲೆ ಎಷ್ಟು ಮುಖ್ಯನೋ, ದೇವಗಣ ಮೂಲೆ ಎಷ್ಟು ಮುಖ್ಯನೋ, ಆ ಒಂದು ಕುಬೇರ ಮೂಲೆ ಕೂಡ ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು. ಆ ಒಂದು ಕುಬೇರ ಮೂಲೆಯಲ್ಲಿ ಅಷ್ಟೇ ನೀವು ಏನಾನ ಒಂದು ಇವಾಗ ಏನಪ್ಪ ಅಂತಂದರೆ ಏನಾನ ನೀವು ಭಾರವಾಗಿರುವಂಥ ವಸ್ತುನೇ ಹಿಡ್ದಿರ ಸುಮ್ಮನೆ ಇವಾಗ ಬಟ್ಟೆ ಅಂತೆ, ಬರೆ ಅಂತೆ, ಅಂಥದ್ದು ಇಂಥದ್ದು ಇವಾಗ ಸ್ವಲ್ಪ ಜನ ವೇಸ್ಟೇಜ್ಗಳನ್ನು ಹಾಕ್ಬಿಟ್ಟಿರ್ತಾರೆ ಕುಬೇರ ಮೂಲೆಯಲ್ಲಿ. ಮನೆಯಲ್ಲಿ ಪ್ಯಾಸೇಜ್ ಇಲ್ಲ, ಏನೂ ಇಲ್ಲ ಅಂಥೇಳಿ ಅವ್ರ ಮನೆಯಲ್ಲಿ ಇವಾಗ ಒಂದಷ್ಟು ಪ್ಲಾಸ್ಟಿಕ್ ಆಗಿರ್ಬೋದು, ಒಂದಷ್ಟು ಯೂಸ್ ಮಾಡದೇ ಇರೋವಂಥ ಪಾತ್ರೆಗಳಾಗಿರ್ಬೋದು, ಯೂಸ್ ಮಾಡದೇ ಇರೋವಂಥ ಬೆಡ್ಶೀಟ್ಸ್ಗಳಾಗಿರ್ಬೋದು. ನಾನು ಯಾಕಂದರೆ ಒಂದೇ ಸತಿ ಅಲ್ಲ, ನಾನು ತುಂಬ ಸತಿ ನೋಡಿದ್ದೀನಿ ಆ ರೀತಿಯಾಗಿ ಹಾಕಿರೋ ಅಂಥದ್ದನ್ನು. ತುಂಬ ಜನ ಕುಬೇರ ಮನೆಯಲ್ಲಿ ಒಂದು ನಲ್ಲಿಗಳನ್ನು ಮಾಡ್ಕೊಂಡಿರ್ತಾರೆ, ಹ್ಯಾಂಡ್ ವಾಶ್ಗಳನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಕೆಲವೊಬ್ಬರಂತೂ ಆ ಜಾಗದಲ್ಲಿ ಏನಂದರೆ ಬೇಡವಾಗಿರೋದು ಪೊರ್ಕೆಗಳಂತೆ, ಅದಂತೆ ಇದಂತೆ ಕುಬೇರ ಮೂಲೆಯಲ್ಲಿ ಆದಷ್ಟು ಎಷ್ಟು ತೂಕವಾಗಿರೋವಂಥದ್ದನ್ನು ಇಡ್ತಿರೋ ಅಷ್ಟೇ ನಿಮ್ಮ ಮನೆಗೆ ಅಷ್ಟೇ ತೂಕವಾಗಿರುವಂಥ ದುಡ್ಡುಗಳನ್ನಂಥದ್ದು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕುಬೇರ ಮೂಲೆ ಎಷ್ಟು ಸ್ವಚ್ಛಂದವಾಗಿ, ಎಷ್ಟು ಅಲ್ಲಿ ಆ ಮೂಲೆಯಲ್ಲಿ ಭಾರ ಅನ್ನುವಂಥದ್ದು ಬೀಳ್ತಾ ಇರಬೇಕು. ಭಾರ ಅಂತಂದರೆ ಯಾವ ರೀತಿಯಾಗಿ ಅಂತಂದರೆ ಒಂದು ಅಕ್ಕಿ ಮೂಟೆ ಆಗಿರಬಹುದು, ಒಂದು ಬೇಳೆ ಮೂಟೆ ಆಗಿರಬಹುದು, ಇವಾಗ ರಾಗಿ ಮೂಟೆಗಳಾಗಿರಬಹುದು. ಮತ್ತು ಇನ್ನೊಂದು ನೀವು ಏನಾನ ಇವಾಗ ಹಿತ್ತಾಳೆ ಐಟಮ್ಸ್ಗಳಲ್ಲಿ ತುಂಬಿ ಮುಂಚೆ ಕಾಲಗಳಲ್ಲೆಲ್ಲ ಒಂದು ರಾಗಿ ಹಂಡೆಗಳಾಗಿರ್ಬೋದು, ಈ ಥರದ್ದು ವೇಸ್ಟ್ ಅಲ್ಲ, ಒಂದು ರೀತಿಯಲ್ಲಿ ನಮ್ಮ ಮನೆಗೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರಬೇಕು. ಕೆಲವೊಬ್ಬರು ಪ್ಲಾಸ್ಟಿಕ್ಕು ಅಂಥದ್ದು ಇಂಥದ್ದೆಲ್ಲ ತುಂಬಿರ್ತಾರೆ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯ ಮೂಲೆಯಲ್ಲಿ ಏನನ್ನ ಇಟ್ಟಿದ್ದೀರಿ ಅಂತೇಳಿ ಒಂದು ಸತಿ ಗಮನಿಸ್ಕೊಂಬಿಡಿ. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಏನು ಈ ಕಬ್ಬಿಣದ ಬೀರು ಆಗಿರ್ಬೋದು, ಇಲ್ಲ ಅಂದರೆ ಈ ವಾರ್ಡ್ರೋಬ್ಗಳಾಗಿರ್ಬಹುದು, ಇಲ್ಲ ಅಂದರೆ ನೀವು ವುಡ್ ವರ್ಕ್ ಮಾಡಿಸಿದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವುಡ್ ವರ್ಕ್ ಮಾಡಿಸ್ತೀರಾ, ಇವಾಗ ಸಿಂಪಲ್ಲಾಗಿ ಆ ಮೂಲೆ ಒಂದೊಂಥದ್ದು ಖಾಲಿ ಇತ್ತು ಅಂತಂದರೆ ಆದಷ್ಟು ಒಂದು ನೀವು ತೂಕವಾಗಿರೋವಂಥ ಒಂದು ಕಬ್ಬಿಣದ ಪೆಟ್ಟಿಗೆನಾದರೂ ತೆಗೆದುಕೊಂಡು ಹೋಗಿ, ಅಥವಾ ಆ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಒಂದು 100, 200, ಒಂದು 10, ₹20 ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದಷ್ಟು ಒಂದು ಕಬ್ಬಿಣದ ಡಬ್ಬ ಒಂದು ಬಾಕ್ಸ್ ಥರ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹಾಕಿಡಿ. ನೀವು ನೆಕ್ಸ್ಟ್ ಡೇನೇ ನೋಡಿ ಎಷ್ಟು ಮಿರಾಕಲ್ ಆಗುತ್ತೆ ಅಂದರೆ ಅಷ್ಟು ಮಿರಾಕಲ್ ಅನ್ನೋವಂಥದ್ದು ಆಗುತ್ತೆ. ಪ್ರತಿಯೊಬ್ಬರು ಇದನ್ನು ಯಾವ ದಿನ ಏನು ಅನ್ನೋಂಥದ್ದು ಏನೂ ಇಲ್ಲ. ನಿಮಗೆ ಯಾವ ದಿನ ಈ ವಿಡಿಯೋ ಒಂದು ನಿಮ್ಮ ಕೈಗೆ ಸೇರುತ್ತೋ ಆ ದಿನದಂದು ನೀವು ನಿಮ್ಮ ಒಂದು ಮನೆಯ ಮೂಲೆ ಕುಬೇರ ಮೂಲೆ ಏನಿಟ್ಟಿದ್ದೀರಿ ಅನ್ನೋವಂಥದ್ದನ್ನ ಚೆಕ್ಔಟನ್ನು ಮಾಡ್ಕೊಳ್ಳಿ. ವೇಸ್ಟು ಅಂಥದ್ದು ಇಂಥದ್ದು ಪೊರಕೆಗಳಿಡೋದಕ್ಕೆ ಕೆಲವೊಬ್ಬರಿಗೆ ಜಾಗ ಮೂಲೆಗಳು ಒಂದು ಗೊತ್ತಿರೋದಿಲ್ಲ. ಅಂಥವರು ಅಲ್ಲಿ ಇದು ಆಯನ ಹಾಕಿದರೆ ಕೆಟ್ಟೋಗಿರೋ ಎಲೆಕ್ಟ್ರಿಕ್ ಐಟಮ್ಸ್ಗಳು ಅದು ಇದು ಹಾಕಿದರೆ ಖಂಡಿತವಾಗ್ಲೂ ಮೊದಲಿಗೆ ಅದನ್ನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಒಂದು ಕಬ್ಬಿಣದ ಬಾಕ್ಸಲ್ಲಿ ನಿಮ್ಮ ಕೈಯಲ್ಲಿ ₹100 ಇದೆಯಾ ಹಾಕಿ, ₹10 ಇದೆಯಾ ಹಾಕಿ, ₹5 ಇದೆ, ಎಷ್ಟಿದೆಯೋ ನಿಮ್ಮ ಕೈನಲ್ಲಿ ಹಾಕಿ ಆ ಕಬ್ಬಿಣದ ಬಾಕ್ಸಲ್ಲಿ ಆ ಮೂಲೆ ಇಕ್ಕಿದ್ದೆ ಆದರೆ ನೆಕ್ಸ್ಟ್ ಡೇ ನೋಡಿ ನೀವು ಯಾವ ರೀತಿಯಾಗಿ ಕುಬೇರ ಆಗ್ತೀರ ಅನ್ನೋದನ್ನು ನೆಕ್ಸ್ಟ್ ಬಂದು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಏನು ರೀತಿಯಾಗಿ ನಿಮಗೆ ಚೇಂಜಸ್ ಆಯಿತು ಅನ್ನುವಂಥದ್ದನ್ನು. ಯಾಕಂದರೆ ನಾನು ಪ್ರತ್ಯೇಕವಾಗಿ ಇದನ್ನು ತುಂಬ ಹತ್ತಿರದಿಂದನೇ ನೋಡಿದ್ದೀವಿ. ನಾವು ಕೂಡ ನಮ್ಮ ಮನೇಲಿ ಈ ಒಂದು ಇದನ್ನು ಫಾಲೋವನ್ನು ಮಾಡ್ತೀವಿ. ಬನ್ನಿ, ಇವಾಗ ಯಾವ ಒಂದು ನಂಬರನ್ನು ಬರೆದಾಗ ನಮಗೆ ಅದೃಷ್ಟ ಅನ್ನೋವಂಥದ್ದು ಕುಲಾಯಿಸುತ್ತೆ, ಯಾವ ಒಂದು ದೇವರನ್ನ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಕುಬೇರ ಅನ್ನೋವಂಥವನು ನಮಗೆ ಸಾಕು ಅನ್ನೋಷ್ಟು ದುಡ್ಡನ್ನು ಕೊಡೋ ಅಂಥ ದೇವ್ರಂತಲೇ ಹೇಳ್ಬೋದು. ಹಾಗಾಗಿ ಕುಬೇರನನ್ನು ಯಾರೆಲ್ಲ ಒಂದು ಆರಾಧನೆಯನ್ನು ಮಾಡ್ತೀರಿ, ಕುಬೇರನ ನಂಬರ್ಸ್ಗಳನ್ನು ಫಾಲೋವನ್ನು ಮಾಡ್ತೀರಿ, ಅವ್ರಿಗೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದನ್ನೋವಂಥದ್ದಾಗುತ್ತೆ. ತುಂಬ ಅಂದರೆ ತುಂಬ ಅವ್ರಿಗೆ
ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಇರುತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ಇವಾಗ ಈ ಒಂದು ನಂಬರ್ಸನ್ನು ಬರೆಯೋದಕ್ಕೆ ಎಲ್ಲಿ ಜಾಗ ಮಾಡ್ಕೊಳ್ತೀವಿ ಅದು ನಿಮಗೆ ಬಿಟ್ಟಿರುವಂಥದ್ದು. ಇದನ್ನು ಆದಷ್ಟು ನೀವು ದೇವ್ರ ಮನೆಗೆ ಬರೆಯೋದ್ರಿಂದ, ಇಲ್ಲಾಂದರೆ ಈ ರೀತಿ ಫೋಟೋನೇ ಸಿಗುತ್ತೆ. ಏನು ಇದು 27, 20, 25, 22, 24, 26, 23, 28, 21 ಈ ರೀತಿಯಾಗಿ ನೀವು ಒಂದು ಹಳದಿ ಪೇಪರನ್ನು ತೆಗೆದುಕೊಳ್ಬೇಕು. ಹಳದಿ ಪೇಪರ್ಗೆ 9 ಬಾಕ್ಸ್ಗಳನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನೋ ಈ ರೀತಿಯಾಗಿ 9 ಬಾಕ್ಸ್ಗಳನ್ನು ಹಾಕ್ಕೊಳ್ಬೇಕು. ಈ ನಂಬರನ್ನು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಈ ನಂಬರನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರಿಬೇಕು. ಗ್ರೀನ್ ಪೆನ್ನಲ್ಲೇ ಬಾಕ್ಸನ್ನು ಹಾಕ್ಕೋಬೇಕು. ಗ್ರೀನ್ ಪೆನ್ನಲ್ಲಿ ಬರಿಬೇಕು. ಕೆಚ್ ಪೆನ್ ಆದರೂ ಕೂಡ ನಡೆಯುತ್ತೆ, ನಾರ್ಮಲ್ ಪೆನ್ ಆದರೂ ಕೂಡ ನಡೆಯುತ್ತೆ. ಈ ನಂಬರ್ಗಳನ್ನು ಬರೆದು ಈ ನಂಬರ್ಗೆ ನೀವು ಅರಿಶಿನ ಕುಂಕುಮವನ್ನು ಇಡಬೇಕು. ಮೇಲೆ ಅಕ್ಷತೆಯನ್ನು ಹಾಕಬೇಕು. 1 ರೂಪಾಯಿ ಕಾಯಿನ್ಗಳನ್ನು 9ಕ್ಕೂ ಇಡಬೇಕು. 9ಕ್ಕೂ ಇಟ್ಟು ಅದಕ್ಕೆ ಪ್ರತ್ಯೇಕವಾಗಿ ಹೂವನ್ನು ಸಹ ಇಟ್ಟು ಇದನ್ನು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು. ಇದನ್ನು ಬೇಕಿದ್ರೆ ಆ ಪೇಪರನ್ನು ನೀವು ಲ್ಯಾಮಿನೇಷನ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಇದರಲ್ಲಿ ನಿಮಗೆ ಇದು ತಾಮ್ರದಲ್ಲಿ ಕೂಡ ಸಿಗುತ್ತೆ, ಬೆಳ್ಳಿನಲ್ಲೂ ಸಿಗುತ್ತೆ. ಕುಬೇರ ಯಂತ್ರ ಅಂಥೇಳಿ ಫೋಟೋದಲ್ಲೂ ಸಹ ನಿಮಗೆ ಸಿಗುತ್ತೆ. ಈ ಒಂದು ನಂಬರನ್ನು ನೀವು ಪೂಜೆ ಮಾಡ್ತಾನೆ ಬಂದಿದ್ದೇ ಆದರೆ, ಇಲ್ಲ ಅಂದರೆ ನಿಮ್ಮ ಮನೆಯ ಒಂದು ವಾಲ್ ಸೀಟ್ ಏನು ಬರುತ್ತಲ್ವ, ಹಾಲು ನಿಮಗೆ ಮನೆಯಿಂದ ಎಂಟರ್ ಆದ ತಕ್ಷಣ ಇವಾಗ ನಂದಿ ಬಾಗಿಲಿರೋರಿಗೆ ಹಾಲಿಂದ ಎದುರುಗಡೆಗೆ ಸಿಗುವಂಥದ್ದು. ಇಲ್ಲಾಂದರೆ ನೀವು ಆಚೆ ಕಡೆ ಅದನ್ನು ನೋಡ್ಕೊಂಡು ಹೋಗೋ ರೀತಿಯಲ್ಲಿ ಬರೆದು ಕೂಡ ನಡೆಯುತ್ತೆ. ನಿಮ್ಮ ಮನೆಯ ವಾಲ್ ಮೇಲೆ ಒಂದು ಸ್ಕೇಲ್ ಸಹಾಯದಿಂದ 9 ಬಾಕ್ಸ್ಗಳನ್ನು ಹಾಕ್ಕೊಂಡು ನಾನು ಇವಾಗ ಹೇಳಿರುವಂಥ ನಂಬರ್ಗಳನ್ನು ಬರೆದು ಅದಕ್ಕೆ ನೀವು ಏನು ಬೆಳಗ್ಗೆ ಸಂಜೆ ಪೂಜೆಯನ್ನು ಮಾಡೋ ಸಂದರ್ಭದಲ್ಲಿ ಅಗರಬತ್ತಿಯನ್ನು ಬೆಳಗ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ಕಂತೆ ದುಡ್ಡು ಬರೋದಂತೂ ನಿಜ.